ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? 10 ವರ್ಷದಿಂದ ನೋಡ್ತಾನೆ ಇದ್ದೀರಾ. ಇದು ದೊಡ್ಡದಾಗ್ತಾನೆ ಇದೆ. ಈ ಬಾರಿ ಇನ್ನೂ ದೊಡ್ಡದು ಕಾದಿದೆ. ಯಾಕಂದ್ರೆ ಇದು ಹೊಸ ದಶಕ, ಹೊಸ ಆಟ, ಹೊಸ ಅಧ್ಯಾಯ. ಹಾಗಾದ್ರೆ ಆಂಕರು ಹೊಸಬ್ರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ. ಇನ್ನು ಈ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಹೊಸ ಅಪ್ಡೇಟ್. ನಿನ್ನೆ ಒಂದು ಪ್ರೋಮೋ ಯಾರೆಲ್ಲ ನೋಡಿದ್ರಿ, ಯಾರಿಗೆಲ್ಲ ಇಷ್ಟ ಆಯ್ತು, ಯಾರಿಗೆಲ್ಲ ಇನ್ನೂ ಅನುಮಾನ ಇದೆ ಸೊ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಎಸ್, ನಿನ್ನೆ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು ಬಿಗ್ ಬಾಸ್ ಕಡೆಯಿಂದ. ಆ ಬಿಗ್ ಬಾಸ್ ರಲ್ಲಿ ಹೊಸ ದಶಕ, ಹೊಸ ಆಟ, ಹೊಸ ಅಧ್ಯಾಯ ಅನ್ನೋ ಒಂದು ಥೀಮಿಂದ ನಿನ್ನೆ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಅಂಡ್ ಆ ಪ್ರೋಮೋದಲ್ಲಿ ಏನ್ ನಾವುಗಳೇ ಕೇಳಿದಂತ ಕ್ವಶನ್ ಮತ್ತೆ ಆ ಪ್ರೋಮೋದಲ್ಲಿ ಕೇಳಿದ್ದಾರೆ, ಲೈಕ್ ಆಂಕರ್ ಬದಲಾಗ್ತಾ ಇದಾರ ಅಂತ ಅನ್ಬಿಟ್ಟು. ಯಾಕಂದ್ರೆ ಇದನ್ನ ನಾವೇ ಕೇಳಿದಂತ ಕ್ವಶನ್. ಸೊ ಬಿಗ್ ಬಾಸ್ ತಂಡ ಚೆನ್ನಾಗಿ ಅದನ್ನ ಕ್ಯಾಚ್ ಮಾಡಿ ಅದ್ರ ಮೇಲೆನೆ ಒಂದು ಪ್ರೋಮೋ ಮಾಡಿ ಸೊ ಅದನ್ನೇ ಜನರಿಗೆ ಬಡಿಸುವಂತ ರೀತಿ ಇದೆಯಲ್ಲ, ತುಂಬಾನೇ ಇಷ್ಟ ಆಯ್ತು. ಅಂಡ್ ಪಬ್ಲಿಸಿಟಿ ತುಂಬಾನೇ ಜೋರಾಗಿದೆ. ಅಂಡ್ ಏನ್ ಕಾಂಟೆಂಟ್ಗಳು ಜನರ ಕಡೆಯಿಂದಾನೆ ಸಿಗ್ತಾ ಇದೆ ಬಿಗ್ ಬಾಸ್ಗೆ. ಯಾಕಂದ್ರೆ ಇದು ಜನರೇ ಕೇಳಿದಂತ ಕ್ವಶನ್. ಈ ಸರಿ ಬಿಗ್ ಬಾಸ್ ಅಲ್ಲಿ ಆಂಕರ್ ಚೇಂಜ್ ಆಗ್ತಾರ ಅಂತ ಅನ್ಬಿಟ್ಟು. ಯಾಕಂದ್ರೆ ಸುದೀಪ್ ಸರ್ ಒಂದು ಇಂಟರ್ವ್ಯೂ ಹೇಳ್ತಾರೆ, ಈ ಸರಿ ಬಿಗ್ ಬಾಸ್ ತುಂಬಾ ಏನು ಕಷ್ಟ ಇದೆ ಟೈಮ್ ಕೊಡೋದು ಅನ್ನೋದ್ರ ಬಗ್ಗೆ. ಅಂಡ್ ಆಂಕರ್ ಬಗ್ಗೆ ಕೇಳಿದಾಗ ಸೊ ಅಲ್ಲೂ ಸಹ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಆ ಕ್ವಶನ್ ಮಾರ್ಕ್ ನ ಹಾಗೆ ಕ್ಯಾರಿ ಮಾಡಿ ನಿನ್ನೆ ಒಂದು ರಿಲೀಸ್ ಆಗಿರೋ ಪ್ರೋಮೋದಲ್ಲೂ ಸಹ ಅದೇ ರೀತಿ ಇಟ್ಟಿದ್ದಾರೆ. ಅಂಡ್ ಒಂದಷ್ಟು ಜನ ಆ ಒಂದು ಪ್ರೋಮೋನ ಬ್ರೇಕ್ ಡೌನ್ ಮಾಡೋದಕ್ಕೆ ನೋಡಿದ್ದಾರೆ. ಲೈಕ್ ಆ ಲಾಸ್ಟ್ ಅಲ್ಲಿ ಒಂದು ನಗು ಬರುತ್ತೆ, ಆ ನಗು ರಿಷಬ್ ಶೆಟ್ಟಿ ಅವ್ರದ್ದು ಅಂತ ಅನ್ಬಿಟ್ಟು ಹೇಳಿದಂತ ಒಂದಷ್ಟು ಜನಗಳಿದ್ದಾರೆ. ಬಟ್ ನನ್ನ ಪ್ರಕಾರ ಆ ಒಂದು ನಗು ಯಾರ ವಾಯ್ಸ್ ಅವರು ಕೊಟ್ಟಿದ್ದಾರೆ ಅವ್ರದ್ದೇ ಕಂಟಿನ್ಯೂ ಆಗಿ ಎಂಡ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ರಿಷಬ್ ಶೆಟ್ಟಿ ಅವರು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂಡ್ ಏನು ನಿಮ್ಮ ಕ್ವಶನ್ಸ್ ಏನಿದೆ, ಆಂಕರ್ ಚೇಂಜ್ ಆಗ್ತಾರ ಅಂತ ಹೇಳಿ. ಖಂಡಿತವಾಗ್ಲೂ ಈ ಸರಿ ಆಂಕರ್ ಚೇಂಜ್ ಆಗೋದಿಲ್ಲ, ಸುದೀಪ್ ಸರ್ ಇರ್ತಾರೆ. ಬಟ್ ಒಂದಷ್ಟು ಹುಳಗಳು ಬಿಡಬೇಕಲ್ವ, ಯಾಕಂದ್ರೆ ಇದು ಬಿಗ್ ಬಾಸ್ ತಂಡದ ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬಹುದು. ಏನ್ ವೈರಲ್ ಮಾಡಿದ್ದಾರೆ ಯಾರು ಆಂಕರ್ ಅನ್ನೋದನ್ನ, ಅದೇ ಥೀಮ್ ಮೇಲೆ ಇಟ್ಕೊಂಡು ಒಂದು ಪ್ರೋಮೋ ಮಾಡಿ ಸೊ ಅದನ್ನ ಜನರಿಗೆ ತೋರಿಸಿದ್ದಾರೆ. ಸೊ ಅದರಲ್ಲಿ ಬಿಗ್ ಬಾಸ್ ಗೆದ್ದಿದೆ ಅಂತಾನೆ ಹೇಳ್ಬಹುದು. ಅಂಡ್ ಹೊಸ ಅಪ್ಡೇಟ್ಗಳು ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಇನ್ನ 2 ಪ್ರೋಮೋ ರಿಲೀಸ್ ಆಗ್ಬೇಕಂತೆ. ಆ 2 ಪ್ರೋಮೋಗಳು ಇದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಅಂಡ್ ಮೊದಲನೇ ಪ್ರೋಮೋದಲ್ಲೇ ಯಾರು ಆಂಕರ್ ಅನ್ನೋದು ಗೊತ್ತಾಗೋಗುತ್ತೆ. ಬಟ್ ಆಲ್ರೆಡಿ ತುಂಬಾ ಜನ ಗೊತ್ತಿದೆ ಸುದೀಪ್ ಸರ್ ಇರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ರಿವೀಲ್ ಮಾಡ್ಬೇಕಲ್ವಾ ಅವರು, ಯಾರು ಆಂಕರ್ ಚೇಂಜ್ ಆಗೋದಿಲ್ಲ ಅಥವಾ ಚೇಂಜ್ ಆದ್ರೂ ಯಾರು ಅನ್ನೋದು ನೆಕ್ಸ್ಟ್ ಪ್ರೋಮೋದಲ್ಲಂತೂ ಹೇಳಲೇಬೇಕಾಗುತ್ತೆ. ಸೊ ಆ ನೆಕ್ಸ್ಟ್ ಪ್ರೋಮೋವರೆಗೂ ಕಾಯೋಣ. ಅಂಡ್ ಏನ್ ಗ್ರ್ಯಾಂಡ್ ಈವೆಂಟ್ ಏನಿರುತ್ತೆ ಅದು ಸಹ ಇದೇ ತಿಂಗಳಲ್ಲಿ ಶೂಟ್ ಆಗುತ್ತೆ. ಅಂಡ್ ಮೇ ಬಿ ಇದೇ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗೋ ಸಾಧ್ಯತೆಗಳಿದೆ, ಅಥವಾ ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಅಲ್ಲಿ ಬಿಗ್ ಬಾಸ್ ಶುರು ಆಗೇ ಆಗುತ್ತೆ ಅನ್ನೋದು ಕನ್ಫರ್ಮ್ ಅಪ್ಡೇಟ್. ಸೊ ನೋಡೋಣ. ಬಟ್ ಹ್ಯಾಟ್ಸ್ ಆಫ್ ಟು ಬಿಗ್ ಬಾಸ್ ಟೀಮ್. ಯಾಕಂದ್ರೆ ಜನ ಕೇಳಿದಂತ ಕ್ವಶನ್ನೇ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ರೋಮೋ ಮಾಡಿ ಅದನ್ನ ಮತ್ತೆ ಜನಕ್ಕೆ ಕೊಡೋದಿದೆಯಲ್ಲ, ಸೊ ತುಂಬಾನೇ ಒಳ್ಳೆ ಕೆಲಸ. ಅಂಡ್ ಬಿಗ್ ಬಾಸ್ ಅದ್ರಲ್ಲಿ ಗೆದ್ದಿದೆ ಅಂತ ಹೇಳ್ಬಹುದು. ಅಂಡ್ ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಬಿಗ್ ಬಾಸ್ ಶುರು ಆಗುತ್ತೆ. ಯಾರೆಲ್ಲ ಕಂಟೆಸ್ಟೆಂಟ್ ಗಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದ್ರ ಅಪ್ಡೇಟ್ಗಳು ಸಹ ಕೊಡ್ತೀನಿ, ಕಾಯ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.